ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಕಸಾಬಾ ಹೋಬಳಿ ಗುಂಡಮನತ್ತ ಗ್ರಾಮದಿಂದ ಓಬೇನಹಳ್ಳಿ ಗ್ರಾಮಕ್ಕೆ ಇದ್ದಂತಹ ನಕಾಶೆ ರಸ್ತೆಯನ್ನ ಮಾವಿನ ತೋಟಗಳಲ್ಲಿ ಒತ್ತುವರಿ ಮಾಡಿಕೊಳ್ಳಲಾಗಿದ್ದು, ಒತ್ತುವರಿ ರಸ್ತೆಯನ್ನು ತೆರವುಗೊಳಿಸಲು ಗ್ರಾಮಸ್ಥರು ಹಲವು ಬಾರಿ ತಾಲೂಕು ಆಡಳಿತದ ಅಧಿಕಾರಿಗಳಿಗೆ ಮನವಿ ನೀಡಿದ್ರು. ನಕಾಶೆಯಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿಸಿ ರಸ್ತೆಯನ್ನ ಗುರುತಿಸಿ ಒತ್ತುವರಿ ತೆರವುಗೊಳಿಸಿದ್ರು. ಇದೇ ಸಂದರ್ಭದಲ್ಲಿ ಗುಂಡಮನತ್ತ ಗ್ರಾಮದ ಕುಬೇರಗೌಡ ಮಾತನಾಡಿ, ಏನು ಸಮಸ್ಯೆ ಇಲ್ಲದೆ ಸುಸೂತ್ರವಾಗಿ 4 ಕಿಲೋಮೀಟರ್ ತೆರವುಗೊಳಿಸಲಾಗಿದೆ. ಈ ರಸ್ತೆಯಿಂದ ಹಲವು ವರ್ಷಗಳ ರೈತರ ಕನಸು ನನಸಾಗಿದೆ. ತೋಟಗಳಲ್ಲಿ ರಸ್ತೆಯಾದ ಕಾರಣ ರೈತರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಹಲವು ವರ್ಷಗಳಿಂದ ತೋಟಗಳಿಗೆ ಹೋಗಲು ಹಾಗೂ ರಸಗೊಬ್ಬರಗಳನ್ನು ತೆಗೆದುಕೊಂಡು ಹೋಗಲು ಸಹ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕೆಲ ರೈತರು ದಾರಿ ಇಲ್ಲದ ಕಾರಣದಿಂದಾಗಿ ವ್ಯವಸಾಯ ಮಾಡದೆ ಜಮೀನುಗಳನ್ನು ಹಾಗೆ ಬಿಡುತ್ತಿದ್ರು. ದೇವಸ್ಥಾನಕ್ಕೂ ಸಹ ದಾರಿ ಇಲ್ಲದೆ ಪರದಾಡ್ತಾ ಇದ್ವಿ. ಈ ರಸ್ತೆಯಿಂದಾಗಿ ಬಹಳಷ್ಟು ಅನುಕೂಲಗಳಾಗಿವೆ. ರಸ್ತೆ ತೆರವು ಮಾಡಲು ಹೆಬ್ಬಟ್ಟ ಗ್ರಾಮದಿಂದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿರುವ ಅನಂತರವರು ರೈತರನ್ನ ಒಮ್ಮತಕ್ಕೆ ಪಡೆದು ಯಾರಿಗೂ ತೊಂದರೆ ಮಾಡದಂತೆ ರಸ್ತೆ ಕಾಮಗಾರಿ ಮಾಡುತ್ತಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ವರದಿ ರಫೀವುಲ್ಲಾ, AB ನ್ಯೂಸ್, ಶ್ರೀನಿವಾಸಪುರ. ಓಬೇನಹಳ್ಳಿ ಗ್ರಾಮದಿಂದ ಗುಣಮಟ್ಟ ಗ್ರಾಮಕ್ಕೆ ನಕಾಶೆನಲ್ಲಿರುವಂತೆ ಕಾಲುವೆ ಅಥವಾ ದಾರಿಯನ್ನು ನಾವು ಇವತ್ತು JCB ಮೂಲಕ ತೆರವುಗೊಳಿಸ್ತಾ ಇದ್ವಿ. ರೋಡ್ ಆಗಿದೆ, ಎಲ್ಲ ರೈತರಿಗೂ ಅನುಕೂಲ ಆಗಿದೆ. ಯಾವುದೇ ರೈತರು ಏನು ತಕರಾರು ಮಾಡ್ತಾ ಇಲ್ಲ, ಕಾಮಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ರೀತಿ ಬೇರೆ ಗ್ರಾಮಗಳಲ್ಲಿಯೂ ಸಹ ಇದ್ದರೆ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಈಗಾಗಲೇ ನಾವು ಆಲ್ರೆಡಿ ವಾರನೂ ಒಂದೊಂದು ಮಾಡ್ತಾ ಇದ್ದೀವಿ. ಬೇರೆ ಗ್ರಾಮದಲ್ಲೂ ನಡೀತಾ ಇದೆ. ಆಲ್ವಾಟದಲ್ಲೂ ಮೊನ್ನೆ ಒಂದು ಮಾಡಿದ್ದೀವಿ. ಹೋಬ್ಳಿಲಿ ನಮ್ಮ ಕಸಬಾ ಹೋಬ್ಳಿಲಲ್ಲೂ ವಾರಕ್ಕೊಂದೊಂದು ನಾವು ಈಗಾಗಲೇ ತೆರವು ಮಾಡ್ತಾ ಇದ್ದೀವಿ. ಕಾಲುವೆಗಳು, ರೋಡ್ ಆಗಲಿ, ಕೆರೆದು ಮಾಡ್ತೀವಿ. ಈಗ ಆಲ್ವಾಟ ಕೆರೆ ಮಾಡ್ತಾ ಇದ್ದೀವಿ. ಪ್ರಸ್ತುತ ಕರ್ನಾಟಕ ಸರ್ಕಾರ ಇವತ್ತಿನ ಕೋರ್ಟಿನ ಆದೇಶ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಹಲವಾರು ರೈತರು ಈಗಾಗಲೇ ಇಂಥ ನಕಾಶೆಯಲ್ಲಿ ದಾರಿಗಳಿಗೆ ದಾವೆಗಳನ್ನು ಹೂಡಿದರು. ಆದರೆ ಸರ್ಕಾರ ಒಂದು ದೃಢ ನಿರ್ಧಾರವನ್ನು ತಗೊಂಡು ಆ ನಿರ್ಧಾರದ ಪ್ರಕಾರ ಆಯಾ ಕ್ಷೇತ್ರದ ಶಾಸಕರ ಮುಖಾಂತರವಾಗಿ, ತಾಲೂಕು ದಂಡಾಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳ ಮುಖಾಂತರವಾಗಿ ಊರುಗಳಲ್ಲಿ ಈ ನಕಾಶೆಯನ್ನು ತೆಗಿಬೇಕು ಅಂತ ಹೇಳ್ತಿರುವಂಥದ್ದು. ಮೊದಲಿಗೆ ಆ ಸರ್ಕಾರಕ್ಕೆ ನಮ್ಮ ಗುಣಮಟ್ಟ ಗ್ರಾಮಸ್ಥರು, ಓಬೇನಹಳ್ಳಿ, ಹೆಬ್ಬಟ್ಟ ಇವರೆಲ್ಲರೂ ಕೂಡ ಆ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಚಿರಋಣಿ ಆಗೋದಕ್ಕೆ ಬಯಸ್ತಾ ಇದ್ದೀವಿ. ಅಂದರೆ ಇಲ್ಲಿ ಪ್ರಸ್ತುತ ಈ ನಕಾಶೆ ದಾರಿಗಳು ಮೊದಲು ಬ್ರಿಟಿಷರ ಕಾಲದಲ್ಲಿ ಅಥವಾ ಮಹಾರಾಜರ ಕಾಲದಲ್ಲಿ ಅಂದು ಇವತ್ತಿನ ಸಮಸ್ಯೆಗಳ ಮೂಲಭೂತ ಸೌಕರ್ಯಗಳ ರೈತರ ಪರವಾಗಿ ರಸ್ತೆಗಳನ್ನು ಮಾಡಿಟ್ಟಿದ್ರು. ಆದರೆ ವರ್ಷಕ್ಕೆ ಒಂದ್ಸರಿ ಆಗಿನ ಮಳೆಯ ಆಶ್ರಿತವಾಗಿರುವಂಥ ಬೆಳೆಗಳನ್ನು ಈಗಿನ ಪ್ರದೇಶದಲ್ಲಿ ರಾಗಿ ಮಾತ್ರ ಬೆಳೆಸ್ಕೊಳ್ತಾ ಇದ್ರು. ಆಗ ಎಲ್ಲ ಬೀಡುಗಳಿರ್ತಾ ಇದ್ವು. ಬೇಸಿಗೆಯಲ್ಲಿ ಗೊಬ್ಬರಗಳನ್ನು ಹೊಡ್ಕೊಳ್ತಾ ಇದ್ರು. ಮತ್ತು 1 ತಿಂಗಳು 3 ತಿಂಗಳಲ್ಲಿ ಕಟಾವಾಗಿ ಮೌನವಾಗಿರ್ತಾ ಇದ್ರು. ಆದರೆ ಇವತ್ತಿನ ಆಧುನಿಕ ಪದ್ಧತಿಯಲ್ಲಿ ರೈತರು ಆಗಿರುವಂಥವ್ರು ನೀರಾವರಿ ಕೊಳವೆ ಬಾವಿಗಳ ಮುಖಾಂತರ